ಸೊ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಅಲ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಾಗುತ್ತೆ. ನನಗೆ ನಿದ್ದೆ ಮಾಡ್ಬೇಕು ಅಂದ್ಕೊಂಡು 1-2 ಅವರ್ ಮಲ್ಕೊಂಡಿದ್ದೆ ಅಷ್ಟೇ. ನಾನು ನಿದ್ದೆನೇ ಬರಲಿಲ್ಲ ನನಗೆ. ಸೊ ಅದಕ್ಕೆ ಎದ್ದು ಇವತ್ತು ಟ್ಯೂಸ್ಡೇ ಅಂಗಾರಕ ಸಂಕಷ್ಟಿ ಅಂಥೇಳಿ ನಿಮಗೆಲ್ರಿಗೂ ಗೊತ್ತಿರ್ಬೋದು ಆಲ್ಮೋಸ್ಟ್. ಸೊ ನಾನು ಸಂಕಷ್ಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಈ ಮಂತ್. ಅದು ಮಂಗಳವಾರ ಬಂದಿದ್ದು ಭಾಳ ಶ್ರೇಷ್ಠ ಅಂತ ಹೇಳ್ತಾರಲ್ಲ. ಸೊ ಅದಕ್ಕೆ ನನ್ನ ಪೂಜೆ ಅದರಲ್ಲೇ ಮಾಡೋದ್ರೊಳಗೆಲ್ಲ ಸ್ವಲ್ಪ ಭಾಳ ಇಂಟ್ರೆಸ್ಟ್. ಸೊ ದ್ಯಾಟ್ ನಾವು ಈಜೊಳಗಿರೋದ್ರಿಂದ ನನ್ನ ಕಡೆ ಮೂರ್ತಿ ಅದೇನೂ ಇಲ್ಲ, ಬಟ್ ಟ್ರೈ ಮಾಡಬೇಕು. ದೇವಸ್ಥಾನಕ್ಕಂತೂ ಹೋಗೋಕ್ಕಾಗಲ್ಲ ಅಷ್ಟೊತ್ತೊಳಗೆ. ಅದಕ್ಕೆ ನಾನು ನನ್ನ ಕಡೆ ಒಂದು ಡೈರಿ ಒಳಗೆ ಒಂದು ಗಣೇಶನ ಮೂರ್ತಿ ಥರ ಏನೋ ಒಂದಿತ್ತು. ಸೊ ಅದನ್ನು ಇಟ್ಟು ಪೂಜೆ ಮಾಡಿ ಸ್ವಲ್ಪ ಉಂಡಿನಿ. ಅದಕ್ಕೆ ಜಲ್ದಿ ಇದ್ದು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಇವತ್ತಿನ ದಿನ ಹೆಂಗಿರುತ್ತೆ ಅಂತೇಳಿ ನೋಡೋಣ ಅಂತ. ಬರೀ ಮತ್ತು ನಾವು ಊರಿಗೆ ಹೊಂಟೀನಿ. ಇವತ್ತು ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು. ಆಲ್ರೆಡಿ ರೆಡಿ ಇರ್ತೀನಿ ಬ್ಯಾಗ್. ಇವತ್ತಿನ ದಿನ ಹೆಂಗಿರುತ್ತೆ, ಸಂಕಷ್ಟಿ ಮಾಡ್ತೀನಿ ಇಷ್ಟ ನೋಡ್ತೀರಿ. ಫ್ರೆಶ್ ಅಪ್ ಆದಮೇಲೆ ತಿಂತೀನಿ ಅಂತ. ಇವಾಗ ಫ್ರೆಶ್ ಅಪ್ ಆಗಿ ಬಂದು 5 ಟೈಮ್ ಆಗುತ್ತೆ. ಆಲ್ರೆಡಿ ಟೈಮ್ ಆಗಿಬಿಟ್ಟೈತಿ. ಇನ್ನೊಂದು 10 ಮಿನಿಟ್ಸ್ ಆಯಿತು ಸ್ಟಾರ್ಟ್ ಮಾಡಬೇಕು. ಪೂಜೆ ಸಿಗವಲ್ದು ಬುಕ್ ಎಲ್ಲಿಟ್ಟಿನೋ ಏನೋ ಹುಡುಕ್ಬೇಕಾದ್ರೆ ಇನ್ನೂ ಲೆಟ್ಸ್ ಸಿ ಏನು ಮಾಡೋದಂತ ನೋಡ್ತೀನಿ. ನೋಡಿ ಪೂಜೆ ಸ್ಟಾರ್ಟ್. ಆಲ್ಮೋಸ್ಟ್ ಬೆಳಕಾಗ್ಬಿಟ್ಟೈತಿ. ಸೊ ಗೈಸ್, ಏನಪ್ಪ ಅಂದ್ರೆ ನಾನು ದೇವಸ್ಥಾನ ಹಿಡ್ಕೊಂಡು 6 ಗಂಟೆ ಆಗಿ ಟೈಮು ಸಿಕ್ತು ನನಗಿಲ್ಲೇ. ಒಂದು 10 ಮಿನಿಟ್ಸ್ ಅಷ್ಟೇ ಇರೋದು. ಸಿಕ್ತು, ಇಲ್ಲಿ ಐತಿ. ಸೊ ನಾನು ಗಣಪತಿ ದೇವಸ್ಥಾನಕ್ಕೆ ಬಂದೀನಿ. ಸೊ ಲೆಟ್ಸ್ ಗೋ, ಹೋಗೋಣ ಬರ್ರಿ. ಇಲ್ಲೇ ಇಟ್ಟು ಬಂದು ಇಟ್ಸ್ ನೈಸ್ ಗೈಸ್. ಸೊ ಗೈಸ್, ಇವಾಗ ಓಪನ್ ಮಾಡ್ಯಾರ ಅವರು. ಸೊ ನಾನು ಗುಡಿಗೆಲ್ಲ ಹೋಗಿ ಬಂದೆ ಇವತ್ತಷ್ಟು. ನಾನು ಲಾಗ್ ಮಾಡ್ಬೇಕಂತ ಫೋನ್ ಹಿಡ್ಕೊಂಡೆ, ಬಟ್ ಅವ್ನು ಪೂಜಾರಿ ನೋಡಿ ನಾನು ಯಾರೂ ಇದ್ದಿಲ್ಲ. ಮತ್ತು ಗುಡಿಗಳಾಗ ನಾವು ನೋಡ್ಬೇಕಿದ್ದೆ. ಸೊ ಅದಕ್ಕೆ ನಾನು ಲಾಗ್ ಮಾಡೋಕ್ಕೆ ಹೋಗಿಲ್ಲ ಅಷ್ಟೇ ಗೈಸ್. ಆದರೂ ಏನೋ ಹೇಳ್ರಿ, ಇದು ಬೆಳಗ್ಗೆ ಎದ್ದು ಪೂಜೆ ಮಾಡಿ ಗುಡಿಗೆ ಹೋಗಿ ಬರೋದ್ರೊಳಗೆ ಮಜಾ ಸ್ವರ್ಗ ಎಲ್ಲಿ ಸಿಗಲ್ಲ ಅಂದ್ಕೊತೀನಿ. ಮತ್ತು ಟಿಫಿನ್ ಮಾಡೋಂಗಿಲ್ಲ ಇವತ್ತು ಆ್ಯಕ್ಚುಲಾಗಿ. ಸರಿ, ಸೊ ನಾನು ಬಂದಿದ್ದೀನಿ ಆಟೋ ಮಾಡಿಕೊಂಡು ಹೋಗ್ತಿರ್ಬೋದು. ಲಕ್ಕಡಿ ಬಿಡ್ಕೊಂಡು ಲೊಕೇಶನ್ 14 ಮಿನಿಟ್ಸ್ ಐತಿ. ಸೊ ಲೆಟ್ಸ್ ಗೋ. ಯಾವುದು ಟ್ರಾಫಿಕ್ ಇಲ್ಲಿ ಅಂತ ಮಚಾವ. ನಾನು ಇವಾಗ ಊರಿಗೆ ಬಂದಮೇಲೆ ನೆಕ್ಸ್ಟ್ ಡೇ ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ. ಏನಪ್ಪ ಇವತ್ತು ಪ್ಲ್ಯಾನ್ಸ್ ಅಂತಂದ್ರೆ, ನಾವು ರೀಲ್ಸ್ಗೋಸ್ಕರ ಒಂದು ಗೇಮ್ ಚಾಲೆಂಜ್ ಮಾಡತ್ತಿದ್ವಿ. ಅದು ವಿಡಿಯೋ ಮಾಡಾದ್ಮೇಲೆ ಸಿಗ್ತೀನಿ ನಿಮ್ಗೆ. ಅದ್ರದ್ದು ಸ್ವಲ್ಪ ಡೀಟೇಲ್ಸ್ ಹಾಕಿರ್ತೀನಿ, ನೋಡ್ಕೊಂಬರ್ರಿ. ನಾವು ಅದಕ್ಕೆ ಈಗ ಪ್ರಿಪ್ರೇಷನ್ ಮಾಡ್ಕೊಳಕತ್ತೀವಿ ಗೇಮ್ ಚಾಲೆಂಜಿಗೆ. ನಾನು ಕ್ಯಾಪ್ ಹಾಕ್ಕೊಂಡು ಏನೋ ಹೊಸ ಕ್ಯಾಪ್ ಇತ್ತು, ಒಂದ್ಸಲ ಟ್ರೈ ಮಾಡಿದ್ದಿಲ್ಲ ಅಂತ ಟ್ರೈ ಮಾಡಿದೆ. ಅಚ್ಚಾ ಗಾಯ್ಸ್, ನಮ್ಮ ತಂಗಿ ನೀರು ಬಾಟಲ್ ಎಲ್ಲ ತುಂಬಾಗತ್ತವ. ನಾವು 3 ಜನ ಆಡಾಕ್ತೀವಿ. ಒಬ್ಬಾಕಿ ತನು ಮತ್ತು ಅಚ್ಚು 3 ಜನ. ನಾನೊಬ್ಬಾಕಿ 3 ಜನ ಆಡಾಕತ್ತೀವಿ ನಾವು. ಇನ್ನೊಬ್ಬಾಕಿಗೆ ಬಾ ಅಂತ ಅಂದ್ವಿ, ಆಕೆ ಬರಲ್ಲ ಅಂತಂದ್ರು. ಸೊ ದ್ಯಾಟ್ ನಾವು 3 ಜನ ಆಡಾಕತ್ತೀವಿ. ಪ್ರಿಪ್ರೇಷನ್ ನಡೆದೈತಿ. ಇವಾಗ ತೋರಿಸ್ತೀನಿ ಪ್ರಿಪ್ರೇಷನ್ ಹೆಂಗೈತೆ ಅಂತ. ನೋಡ್ರಿ, ಇಲ್ಲೆಲ್ಲ ಪ್ರಿಪ್ರೇಷನ್ ಮಾಡಿ ಎಲ್ಲ ನೋಡ್ಬಿಟ್ರೆ ನೀವು ನಗ್ಬಿಡ್ತೀರಿ. ವಿಯರ್ಡ್ ಆಗೈತಿ, ಬಟ್ ಅದು ಟಿವಿ ಆಫ್ ಮಾಡಿ ಮೊದಲು. ಬೇಡ ಚಂದ ಕಾಣಲ್ಲ.
ಬ್ಯಾಕ್ಗ್ರೌಂಡ್ ಎಲ್ಲ ಜಾತ್ರೆ ಮಾಡಬೇಡ್ರಿ, ಮನಿನ ಐತಲ್ಲ ಬಾ ಸಾಕು. ಗೈಸ್ ನಮ್ಗೆ ಅದು ಬಾಟಲ್ ಸರಿ ಆಗಲ್ಲ, ಹಾಗಾಗಂತೇಳಿ ನಾವು ಪ್ಲ್ಯಾನ್ ಚೇಂಜ್ ಮಾಡ್ತಿದ್ವಿ. ಹಾಂ ಕರೆಕ್ಟ್ ತಂಬಲ್ಲಿ ನೋಡಮ್ಮ. ಹಾಂ ಇದು ಓಕೆ. ಗೋವಾದ ಇಲ್ಲೇ ಸಿಗ್ತಾವೆ, ಗೋವಾದಲ್ಲ ತಗೋ ಹಾಕ್ರಿ ಇದನ್ನು. ಗೋವಾದಿಂದ ತಂದಿದ್ರಲ್ಲ, ಗೋವಾದಿಂದ ತಂದಿದ್ದು ಗೋವಾಕ್ಕೆ. ಗೈಸ್ ನಾವು ಇವಾಗ ಒಂದು ಚಾಲೆಂಜ್ ವಿಡಿಯೋ ಮಾಡಿ ಶೂಟ್ ಮಾಡಿ ಇವಾಗ ಮತ್ತೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನಾನು. ಚಾಲೆಂಜ್ ವಿಡಿಯೋ ಆದಷ್ಟು ಬೇಗ ಬರುತ್ತಾ, ವೇಟ್ ಮಾಡ್ತೀವಿ ಅದಕ್ಕೆ. ಯಪ್ಪ ನಾನು ಆರಾಧಂಗೆ ನೀನು ಸಣ್ಣ ಮಾಡಲಿಯಪ್ಪ ಅದನ್ನು. ಲೋ ಇಡು. ಚೊಕ್ಕಿ ಭಾಳ ಐತ್ರಪ್ಪ, ಹೊರಗೆ ಮಾಡಿದ್ವಿ ನಾವು ಶೂಟು. ಮಸ್ತ್ ಇತ್ತು ವಿಡಿಯೋ, ಮಾತ್ರ ಎಂಜಾಯ್ ಮಾಡಿದ್ರಿ. ಇಕ್ಕಿ ಮತ್ತು ಅಚ್ಚು, ತನು ಮತ್ತು ಅಚ್ಚು ಇಬ್ಬರು ಪಾರ್ಟಿಸಿಪೇಟ್ ಮಾಡಿದ್ರು. ಆದಷ್ಟು ಬೇಗ ವಿಡಿಯೋ ಬರುತ್ತಾ, ವೇಟ್ ಮಾಡ್ತೀರಿ. ಇದಾದಮೇಲೆ ಅದ ನೆಕ್ಸ್ಟ್ ಅಪ್ಲೋಡ್ ಆಗುತ್ತಾ ವಿಡಿಯೋ. ಹೆಂಗಿತ್ತನು? ಮಸ್ತಿತ್ತು. ಎಂಜಾಯ್ ಮಾಡಿದ್ರಿ? ಪೂರ ಎಂಜಾಯ್ ಮಾಡಿದ್ವಿ. ಸೊ ಓಕೆ, ಈಗ ಅಕ್ಕಿ ಕೇಳಂಬರಿ ಏನು ಹೆಂಗಿತ್ತು ಅಂತೇಳಿ. ಹೆಂಗಿತ್ತು? ಮಸ್ತಿತ್ತು. ಇಷ್ಟ ಮತ್ತೇನಿಲ್ಲ ಅಷ್ಟು. ಓಕೆ ಗೈಸ್, ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ ಆ ವಿಡಿಯೋ. ನೆಕ್ಸ್ಟ್ ಮತ್ತು ಅದೇ ಥರ ಟ್ರೈ ಮಾಡಾವಂತ ಗೇಮ್ ಚಾಲೆಂಜಸ್ ಎಲ್ಲ ವಿಡಿಯೋಸ್ ಎಲ್ಲ ಆದಷ್ಟು ಶೂಟ್ ಮಾಡೋಕ್ಕೆ ಟ್ರೈ ಮಾಡೋದು ನಾನು. ನೆಕ್ಸ್ಟ್ ಪ್ಲ್ಯಾನ್ಸ್ ಇವತ್ತು ಏನಂದ್ರೆ, ಇವತ್ತು ಥರ್ಸ್ಡೇ ಎಲ್ಲ. ಸೊ ನಾವು ಬಾಬಾನ ದೇವಸ್ಥಾನಕ್ಕೆ ಹೋಗ್ಬೇಕು, ಅಂದರೆ ಸಾಯಿಬಾಬಾನ ದೇವಸ್ಥಾನಕ್ಕೆ ಹೋಗ್ಬೇಕಂತ ಮಾಡಿದ್ವಿ. ಹೋಗಿ ಮತ್ತು ಒಂದು ರಿಸೆಪ್ಷನ್ ಐತಿ, ಅಲ್ಲಿಗೆ ಹೋಗ್ಬೇಕು. ನಾವೆಲ್ಲರೂ ಹೊಂಟೀವಿ ಅಲ್ಲಿ ರೆಡಿಯಾಗಿ. ಮತ್ತು ನಾಳೆ ನಾವು ಊರಿಗೆ ಹೋಗಬೇಕು ಅಂದ್ಕೊಂಡಿವಿ. ಅದು ಯಾವ ಊರಿಗೆ ಅಂತೇಳಿ ನೋಡ್ತೀವಿ ವಿಡಿಯೋ ಒಳಗೆ. ಊರಿಗೆ ಹೋಗ್ಬೇಕಂತ ಮಾಡೀವಿ. ಅದಕ್ಕೆ ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು. ನಾವು 3 ಜನ ಹೊಂಟೀವಿ, ನಾನು ಅಚ್ಚು 3 ಜನ ಹೊಂಟೀವಿ. ಸೊ ದ್ಯಾಟ್ ಅಲ್ಲಿಗೆ ಹೋಗೋಕೆ ನಾವು ಇನ್ನೂ ರೆಡಿ ಆಗಬೇಕು. ಇನ್ನೂ ಏನೂ ರೆಡಿ ಮಾಡ್ಕೊಂಡಿಲ್ಲ, ಏನಿಲ್ಲ. ಬಟ್ ಪ್ಲ್ಯಾನೋ ಇಲ್ಲ, ನಾವಿನ್ನೂ ಎಷ್ಟೊತ್ತಿಗೆ ಹೋಗಬೇಕು ಏನಂತ ಹೇಳಿ. ನಾವಿವಾಗ ರೆಡಿಯಾಗಿ ನಾನು ಆವಾಗಲೇ ಹೇಳ್ದಂಗೆ ರಿಸೆಪ್ಷನಿಗೆ ಹೋಗ್ತೀನಿ ಅಂತ ಹೇಳ್ತೇನೆ. ರಿಸೆಪ್ಷನಿಗೆ ನಾನು ರೆಡಿಯಾಗಿ ಕುತ್ಕೊಂಡೆ. ಅವರು ನಮ್ಮ ತಂಗಿ ಅವರಿಬ್ಬರಿಗೂ ಬಿಡೋಕೆ ಹೋಗೋಣ, ನಾನೇ ಒಂದು ರೆಡಿಯಾಗಿ ನಮ್ಮ ಕರ್ಕೊಂಡು ಹೋಗ್ತಾಳೆ. ಹೊಡೆಯೋದೈತಿ ಎಲ್ಲ ಚಲೋ ಐತಿ, ಬಟ್ ಬ್ಯಾಕ್ಗ್ರೌಂಡ್ ಯಾವಾಗಲೂ ಏನು ಮಾಡೋದಿಲ್ಲ ನೀನು. ಕಾಣವಲ್ಲಲ್ಲಿ ನೀನು. ಅಯ್ಯೋ ದೇವ್ರು, ಕರ್ನಕ್ಕಿಗಲ್ಲೇ. ಹಾಯ್ ಬಾಯ್ ಬಾ. ಹಾಯ್ ಕಿಸಿ ಕೊಡು. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ರೆಡಿ ಮಾಡ್ಕೊಂಡು ಇವಾಗ ಊಟ ಮಾಡಮ್ ಬರ್ರಿ. ನಿನ್ ಫ್ಲಾಶ್ ಹಾಕಿ ನಿನ್ ಫೇಸ ಕಾಣವಲ್ದು. ನಿನ್ ಫೇಸಿಗೆ ಹಿಡ್ಕೊ, ನಿನ್ ಫೇಸಿಗೆ. ದಿಸ್ ಇಸ್ ಶ್ರೇಯಾ. ನನ್ನ ಬ್ಲಾಗ್. ಹಾಯ್ ವೆಲ್ಕಮ್ ಬ್ಯಾಕ್. ನಾನಿವತ್ತು ಒಂದು ಕೆಲಸದ ಮೇಲೆ, ಅಂದ್ರೆ ನನ್ನ ವರ್ಕ್ ಮೇಲೆ ನಾನು ಗಂಗಾವತಿಗೆ ಬಂದಿದ್ದೆ. ಒಂದು ಮೇಕಪ್ ಆರ್ಡರ್ ಇತ್ತು ಅಂತ ಹೇಳಿ. ನಾವು ಇವಾಗ ಆಲ್ಮೋಸ್ಟ್ 11 o'clock ಆಯ್ತು. ಇವಾಗ ಬಂದು ನಾನು ಜಸ್ಟ್ ಇವಾಗ ಬಂದು ರೂಮ್ ಚೆಕ್-ಇನ್ ಆಗಿವಿ. ಬಂದು ರೂಮ್ ತೋರಿಸ್ತೀನಿ ಬರ್ರಿ ಹೆಂಗೈತೆ ಅಂತೇಳಿ. ನಮ್ಮ ಗರ್ಲ್ಸ್ ಇಲ್ಲೇ ಅದಾರ. ನಾಳೆ ಮಾರ್ನಿಂಗ್ ವರ್ಕ್ ಸ್ಟಾರ್ಟ್ ಮಾಡು. ಇವತ್ತಿನ ರೂಮ್ ಇದು ನಮ್ಮದು. ಈಕಿ ನಮ್ಮ ಹುಡುಗಿ ಶ್ರೇಯಾ. ಆಫ್ಟರ್ ಲಾಂಗ್ ಟೈಮ್ ನಾವು ಮೀಟ್ ಮಾಡಿದ್ದೀವಿ. ಹೌದು, ಆಫ್ಟರ್ ಲಾಂಗ್ ಟೈಮ್ ನಾವು ಮೀಟ್ ಆಗಿದ್ದು. ಆಲ್ಮೋಸ್ಟ್ 1 ವರ್ಷ ಆದಲ್ಲ ಶ್ರೇಯಾ? 1 year ಜಾಸ್ತಿನೇ ಆಯ್ತು. 1 year ಜಾಸ್ತಿನ, 1 year ಮೇಲೆ ಆಗಿ ನಾವು ಮೀಟ್ ಮಾಡಿ ಫೈನಲಿ ಇವತ್ತು ಮೀಟ್ ಮಾಡಿದ್ವಿ ಆಫ್ಟರ್ ಲಾಂಗ್ ಟೈಮ್. ಅದು ವರ್ಕ್ ಸಲುವಾಗಿ ಮೀಟ್ ಆಗಿದ್ದೀವಿ. ವರ್ಕ್ ಬೇಸ್
ಮೇಲೆ ನಾವು ಬಂದು ಮೀಟ್ ಆಗಿದ್ದು. ಮುಂಜಾನೆ 3 ಗಂಟೆಗೆ ಎದ್ದು ಸ್ಟಾರ್ಟ್ ಮಾಡಬೇಕು ನಮ್ಮದು ವರ್ಕ್. ಫಸ್ಟ್ ಬ್ರೈಡ್ ಗೌರಿ ಪೂಜೆ ಇದೆ ಮಾರ್ನಿಂಗು. ಅದು ತೆಲುಗು ವೆಡ್ಡಿಂಗ್ ಆಗಿರೋದ್ರಿಂದ ಗೌರಿ ಪೂಜೆ ಇರುತ್ತಲ್ಲ, ಅವರು ಬೆಳಗ್ಗೆ ಮಾರ್ನಿಂಗ್ ಮುಹೂರ್ತ ಇರುತ್ತೆ ಅವ್ರದ್ದು. ಜಲ್ದಿ ಎದ್ದು ವರ್ಕ್ ಸ್ಟಾರ್ಟ್ ಮಾಡ್ಬೇಕು ನಾವು. ಇವಾಗ ಆಲ್ರೆಡಿ 11:30 ಆತನ ಟೈಮ್, 10:44 ಆಗಿದೆ. ಇವಾಗ ಬಂದು ರೆಸ್ಟ್ ಮಾಡಿ ನಾಳೆ ಮಾರ್ನಿಂಗ್ ಎದ್ದು ಮತ್ತೆ ವರ್ಕ್ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ವೆಲ್ಕಮ್ ಕಿಟ್ ಕೊಟ್ಟವ್ರೆ. ವಾವ್, ಸೋ ಬ್ಯೂಟಿಫುಲ್. 5 ರೂಪಾಯಿ ಬ್ರಷ್, ಒಂದು ಕೂಮ್ ಕೊಟ್ಟಾರ, ಮತ್ತು ವಾಟ್ ಇಸ್ ದಿಸ್ ಶಾಂಪೂ, ಮತ್ತಿದೇನು ಪ್ರಾಮಿಸ್ ಅಲ್ಲಿಗೆ ಪ್ರಾಮಿಸ್ ದಿನ ಬ್ರಷ್ ಮಾಡ್ತೀನಿ ಅಲ್ಲಿ ಪ್ರಾಮಿಸ್ ಅದ್ರ ಹೆಸರು. 2 ಸೋಪು. ಅಯ್ಯೋ ದೇವ್ರೆ, ಕಾಯಿನ್ಸ್ ಇದ್ದಂಗೆ ಅದಾವ ಇವು ಸೋಪ್. ಓಕೆ, ನವರತ್ನ ಇದಷ್ಟು ಕಿಟ್ ಕೊಟ್ಟರು. ಇದೆಲ್ಲ ಓಕೆ. ಇವಾಗ ನಮ್ಮದು ಎಲ್ಲ ವರ್ಕ್ ಸ್ವಲ್ಪ ಕೆಲಸ ಇತ್ತೆಲ್ಲ ಮುಗಿಸ್ಕೊಂಡು ನಾವು ಇವಾಗ ಮಲಗುವ ಸಮಯ. ರಾತ್ರಿ ಬಂದು ಟೈಮು ಎಷ್ಟಾಗೈತಿ ಇವಾಗ 11:30 ಆಗೈತಿ. ಇವಾಗ ಮಲ್ಕೊಂಡು ರೆಸ್ಟ್ ಮಾಡೋಣ. ಇವಾಗ ರೆಸ್ಟ್ ಮಾಡಿ ಬೆಳಗ್ಗೆ ವರ್ಕ್ ಆದಮೇಲೆ ನಾನು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಗುಡ್ ನೈಟ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಸಣ್ಣದಾಗಿದ್ರು ಚಲೋ ಆಗಿತ್ತು ಅಂದ್ಕೊಂಡಿನಿ. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿರಿ ಅಂತೇಳಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಂತ. ನನ್ನ ಫೇಸ್ ಆಲ್ರೆಡಿ ಟಯರ್ಡ್ ಗೊತ್ತಾಗೈತೆ ನಿಮಗೆ. ನಾನು ಇನ್ನೂ ಇವಾಗ ಬಂದು ರೀಚ್ ಆಗಿ ನನ್ನ ವರ್ಕ್ ಮುಗಿಸ್ಕೊಂಡು ಮತ್ತು ನೆಕ್ಸ್ಟ್ ವಿಡಿಯೋ ಮತ್ತು ನಾನು ಜರ್ನಿ ಮಾಡಬೇಕಾಗೈತಿ. ಆಲ್ರೆಡಿ ಟಯರ್ಡ್ ಆಗಿಬಿಟ್ಟಿನಿ. ಇಟ್ಸ್ ಓಕೆ. ಮತ್ತು ನೆಕ್ಸ್ಟ್ ವ್ಲಾಗಿಗೆ ವೇಟ್ ಮಾಡ್ತೀರಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟಿಂಗ್ ಅಸ್. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಚಾನಲ್ ಹೋಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬಾಯ್.